ಎಲ್ಲರಿಗೂ ಮತ್ತೊಂದು ಹೊಸ ಒಳಗೆ ಸ್ವಾಗತ. ಟೈಮ್ ಬಂದು ಸಂಜೆ 4:50 ಇದೊಂದು ಫೈಟ್ ಹೋಯ್ತು, ಅದು ತೋರ್ಸೋಣ ಅಂತ ಅಷ್ಟರಲ್ಲಿ ಮರೆ ಆಗಿಬಿಟ್ಟಿದೆ. ಮೆಟ್ರೋ ಹೋಗ್ತಾ ಇದೆ, ಹೋಗಿ ಬಿಡುತ್ತಾ. ಅದು ಇವತ್ತು ಸಂಜೆ ಇವಾಗ ಆಗಿಬಿಟ್ಟಿದೆ. ಇನ್ನಂತೂ ವ್ಲಾಗ್ ಮಾಡಲ್ಲ. ಮಾರ್ನಿಂಗಿಗೆ ಸ್ಟಾರ್ಟ್ ಮಾಡಿದ್ರೆ ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರು ಅಷ್ಟೇ. ಮಾರ್ನಿಂಗ್ ಏನು ಸ್ಟಾರ್ಟ್ ಮಾಡ್ತೀನಿ, ಬ್ರೇಕ್ಫಾಸ್ಟ್ ಅಷ್ಟೇ ತೋರ್ಸೋಕ್ಕಾಗುತ್ತೆ. ಅದು ಬಿಟ್ಟರೆ ಇನ್ನೇನು ತೋರ್ಸೋಕ್ಕಾಗಲ್ಲ. ಅದಕ್ಕೆ ಸಂಜೆ ಸ್ಟಾರ್ಟ್ ಮಾಡೋಣ, ಮಧ್ಯಾಹ್ನ ಸ್ಟಾರ್ಟ್ ಮಾಡೋಣ ಬಂದಂಗೆ ಸ್ಟಾರ್ಟ್ ಮಾಡೋಣ ಅಂತ ಅನಿಸುತ್ತೆ. ಬಟ್ ಏನೋ ಇತ್ತೀಚೆಗೆ ಮಾಡೋಕ್ಕೆ ಅನಿಸಿಲ್ಲ. ನೆನ್ನೆ ಒಂದು ಚೆನ್ನಾಗಿರೋ ವ್ಲಾಗ್ ನನಗೆ ಚೆನ್ನಾಗಿ ಅನಿಸುತ್ತೆ, ಆಡಿಯನ್ಸ್ಗೆ ಹೆಂಗೆ ಅನಿಸುತ್ತೆ ಗೊತ್ತಿಲ್ವಲ್ಲ. ಅದಕ್ಕೆ ಅದು ಅಪ್ಲೋಡ್ ಮಾಡಿದ್ದೀನಿ, ವ್ಯೂಸೇ ಬರಲಿಲ್ಲ. 4-2 ವ್ಯೂಸ್ ಏನೋ ಬಂದಿದೆ ಅಷ್ಟೇ. ಅದೇ ಅದ್ರ ಏನೆಲ್ಲ ಹೇಳಬೇಕು ಅಂದ್ಕೊಂಡಿದ್ದೆ ಅದ್ರ ಬಗ್ಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಹೇಳೋಣ. ಎಷ್ಟು ಎಕ್ಸ್ಪೆನ್ಸಸ್ಸು, ಹಿಂಗೆ ಹೋಗೋದು ಎಲ್ಲ ಗೊತ್ತಿರುತ್ತೆ. ಸುಮ್ಮನೆ ಅದೊಂದು ವೀಡಿಯೋ, ಕಾನ್ಸೆಪ್ಟ್ ವೀಡಿಯೋ ಆಗುತ್ತೆ ಅಂತ ಅಷ್ಟೇ. ಏನು ಸೌಂಡ್ ಇಲ್ಲಿ ಯಾರನ್ನೂ. ನಮ್ಮ ಪಿ ಜಿಯಲ್ಲಿ ಸ್ಟಾರ್ಟಿಂಗ್ ಬರುವಾಗ ನಾನು ಸೈಫ್ ಇಬ್ಬರೇ ಬಂದಿದ್ವಿ. ಇವಾಗ ಎಷ್ಟು ಜನ ತುಂಬೋಗಿದ್ದಾರೆ ಅಂದರೆ ಫುಲ್ ಶೂ ಇಲ್ಲಲ್ಲ ನೋಡಿ. ನಾನು ಸೈಫ್ ಬರೋ ಟೈಮಲ್ಲಿ ಯಾರು ಇರಲಿಲ್ಲ, ಆಲ್ಮೋಸ್ಟ್ ಖಾಲಿ ಇತ್ತು. ಫುಲ್ ತುಂಬೋಗಿತ್ತು. ಮತ್ತೊಂದು ಮೆಟ್ರೋ ಯಾರಾದರೂ ಕಾಣಿಸ್ತಿದ್ಯಾ? ಝೂಮ್ ಹಾಕಿದ್ದೀನಿ 6x. ಒಂದು ಟೈಮಲ್ಲಿ ನಾವು ಈ ಥರನೇ ಸ್ಲಿಪ್ಪರ್ಸಲ್ಲಿ ಆಗ್ತಾಯಿದ್ವಿ. ಇವಾಗ ಎಷ್ಟು ವರ್ಷ ಐತೆ ಗೊತ್ತಿಲ್ಲ ನನಗೆ ಸ್ಲಿಪ್ಪರ್ಸ್ ಹಾಕ್ದೇವು. ಪಿ ಯು ಅಲ್ಲ, ಡಿಗ್ರಿಯಲ್ಲಿ ಹಾಕಿದ್ದೆ. ಸೆಕೆಂಡ್ ಇಯರ್ಲೂ ಆಗ್ತಾಯಿದ್ದೆ ಅನ್ಕೋತೀನಿ. ಹೌದು, ಅಲ್ಲಿಂದ ಕಾಣದೇ ಆಗ್ಬಿಡ್ತಪ್ಪ. ಸೊ ಯಾವಾಗ 4ನೇ ಕ್ಲಾಸಲ್ಲಿ ಒಂದು ಸಲ ತಗೊಂಡಿದ್ದೆ ಈ ಥರ ಸ್ಲಿಪ್ಪರು. ಅದು ಎಷ್ಟು ಒನ್ ಇಯರ್ ಮೇಲೆ ಬಂದಿತ್ತು ಗುರು. ಹೆಂಗಿರಬೇಕು, 1 ಇಯರ್ ಆದಮೇಲೆ ಕಟ್ಟಾಗಿದ್ದೇನೇ ಹೊಸದೋಗಿ ತಗೊಂಡಿದ್ವಿ. ಅದು ಚೆನ್ನಾಗಿತ್ತು ಮೂಮೆಂಟು. ನನಗೂ ಯುನೀಕ್ ಕಂಟೆಂಟ್ಸ್ ಮಾಡೋಕ್ಕೆಲ್ಲ ಇಷ್ಟ ಇದೆ. ಬಟ್ ಒಬ್ಬನೇ ಮಾಡೋದಿದೆಯಲ್ಲ, ಅದೇ ಸ್ವಲ್ಪ ಕಷ್ಟ. ಒಬ್ಬ ಕ್ಯಾಮರಾಮ್ಯಾನ್ ಇಲ್ಲ, ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅದು ಯುನೀಕಾಗಿ ಏನೋ ಒಂದು ಮಾಡ್ಬೋದು. ನಾನೇ ಕ್ಯಾಮರಾ ಹಿಡ್ಕೊಂಡು ಮಾಡೋದು ಅಂದರೆ ಅದು ವ್ಲಾಗ್ ಅಷ್ಟೇ ಆಗುತ್ತೆ. ಏನಂತೀರಾ? ಇವಾಗ ಒಂದು ಸಲ ಈ ಮರ ನೋಡ್ಕೊಬಿಡಿ, ಫ್ಯೂಚರಲ್ಲಿ ತೋರಿಸ್ತೀನಿ ಈ ಜಾಗ. ಹೆಂಗಾದರೂ ನಾನು ಇಲ್ಲಿ ಇಲ್ಲ ಅಂದರು ಯಾವಾಗ ಒಂದು ಸಲ ಬಂದು ತೋರಿಸ್ತೀನಿ ನಿಮಗೆ, ಓಕೆನಾ? ಈ ಮರ ಇಲ್ಲಿ ಇರಲ್ಲ 100%. ಮೋಸ್ಟ್ ಆಫ್ ದಿ ಟೈಮ್ ಇದನ್ನ ಕಡಿತೆ ಅಷ್ಟೇ. ಇನ್ನೇನು ಮಾಡೋದು, ಇವಾಗ ಆಫೀಸ್ಗೆ ಹೋದ್ರೆ ಇನ್ನು ಬರೋದು ನೈಟೇ. ಬೇಗ ಎಂಡ್ ಮಾಡಿಬಿಡಲ ಅಂತ ಅನಿಸ್ತಾ ಇದೆ. ಹೌದು, ಇನ್ನೇನು ಮಾಡೋಕ್ಕಾಗಲ್ಲ. ಮತ್ತೆ ಬಂದು ಸುಮ್ಮನೆ ನೈಟ್ ಎಂಡ್ ಮಾಡೋದಕ್ಕಾಗಿ ಏನು ವೆಯ್ಟ್ ಮಾಡೋದು. ಸದ್ಯಕ್ಕೆ ನೋಡ್ಕೊಬಿಡಿ. ಏನು ಗುರು ಸೌಂಡ್ ಇದು? ಇದರೊಳಗೆ ನೀರು ಹೋಯ್ತಾ ಇದೆಯಾ? ಸೊ ಅಷ್ಟೇ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.